ನಾಳೆ ನನಗೆ ಮದುವೆ. ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ. ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ಮಂತ್ರಿಗಿರಿ ಹೋಗಿದ್ದಕ್ಕೆ ನಂಗೇನು ಬೇಸರವಿಲ್ಲ ಎಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಮಧುಗಿರಿಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ದೇವರಾಜು ಅರಸು ಅವರಿಗೂ ಇದೇ ಅನುಭವ ಆಗಿತ್ತು. ಹಾಸನದಲ್ಲಿ ಸೂಟು ಬೂಟು ಟೈ ಹಾಕಿಕೊಂಡು ಭಾಗವಹಿಸಿದ್ದೆ. ಮತ್ತೆ ನಿಮ್ಮ ಜೊತೆ ಸಾಮಾನ್ಯ ಮನುಷ್ಯನಾಗಿ ನಿಲ್ಲುವ ಅವಕಾಶ ಕೊಟ್ಟಿದ್ದೀರಿ. ಅಧಿಕಾರಕ್ಕಾಗಿ ಅಂಟಿ ಕೂರುವವರನ್ನ ನಾನಲ್ಲ. ಸಿದ್ದರಾಮಯ್ಯನವರ ಮೇಲೆ ಯಾರೂ ಆರೋಪ ಮಾಡಬಾರದು ಎಂದು ಹೇಳಿದರು. ಈ ರೀತಿಯ ಸುಧಾರಣೆಗಳನ್ನು ತರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಅಧಿಕಾರವನ್ನು ಆ ರೀತಿ ಹೋದಾಗ ನನಗೆ ಯಾವ ಮಂತ್ರಿಗಳು ಓದಿದ್ದು ನಮ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ. ನಾನು ಮುಂದೆನೂ ಕೂಡ ನನ್ನನ್ನು 35 ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ವಿಚಾರಕ್ಕೆ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸತ್ಯ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ವಜಾ ಮಾಡ್ತಾರೆ. ಕಾಂಗ್ರೆಸ್ ಆಳ್ವಿಕೆ ಇರುವ ಕಡೆ ಇದೇ ಪರಿಸ್ಥಿತಿ ಇದೆ. ರಾಜಣ್ಣಗೆ ಅನ್ಯಾಯ ಆಯ್ತಾ ಇಲ್ವಾ ಅವರೇ ಹೇಳಬೇಕು. ಈ ಹಿಂದೆ ಸತ್ಯ ಹೇಳಿದ ಮಹಿಳಾ ಅಧಿಕಾರಿಯನ್ನು ಸಹ ಕಾಂಗ್ರೆಸ್ ಹೀಗೆ ನಡೆಸಿಕೊಂಡಿತ್ತು. ಈಗ ರಾಜಣ್ಣಗೂ ಅದೇ ಮಾಡಿದೆ. ವೋಟ್ ಚೋರಿ ವಿಚಾರದಲ್ಲಿ ರಾಜಣ್ಣ ಸತ್ಯ ಹೇಳಿದ್ದಾರೆ ಎಂದು ಹೇಳಿದರು. ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ರಾಜಣ್ಣ ಅವರು ರಾಜೀನಾಮೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಅಂದ್ರೆ ಸತ್ಯ ಹೇಳಿದ್ರೆ ತಪ್ಪು. ಕಾಂಗ್ರೆಸ್ ಮತ್ತೆ ಇಡೀ ಇಂಡಿ ಅಲಯನ್ಸಿನ ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದೀವಿ. SP ನ ಒಬ್ಬ ಮಹಿಳಾ MLA ಸತ್ಯವನ್ನು ಮಾತಾಡಿದ್ದಕ್ಕೆ SP ಇಂದ ತೆಗೆದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು MLAಗಳು ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆಸಿದ್ದಾರೆ. ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ಅದು ಸತ್ಯನೋ ಇಲ್ಲವೋ ಅಂತ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಸುಮ್ಮನೆ ಇಲ್ಲದೆ ಇರುವಂಥದ್ದು ಈ SIR ವಿಚಾರ ಇರ್ಬೋದು, ಅವ್ರು ಇರುವಂಥದ್ದು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು. ಇದರಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಬರೀ ಅಪಪ್ರಚಾರ ಮತ್ತು ಅರ್ಧ ಸತ್ಯಗಳು ಮಂಡಿಸುವ ಮೂಲಕ 16 ಕೆಜಿ ಬೆಳ್ಳಿ ಡಕಾಯಿತಿ ನಡೆದ ಪ್ರಕರಣವನ್ನು ಭೇದಿಸುವಲ್ಲಿ ಮೈಸೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಭದ್ರತಾ ಸಿಬ್ಬಂದಿಯನ್ನು ಕಟ್ಟಿಹಾಕಿ ಕದಿಮರು 16 ಕೆಜಿ ಬೆಳ್ಳಿ ಡಕಾಯಿತಿ ಮಾಡಿದರು. ಬೆಳ್ಳಿ ಪದಾರ್ಥ ಕಳೆದುಕೊಂಡಿದ್ದ ಮಾಲೀಕರ ಬಳಿ ಗುಜರಾತ್ ಮೂಲದ ವ್ಯಕ್ತಿ ವಾಹನ ಚಾಲಕನಾಗಿದ್ದನು. ಆತನ ನೆರವಿನೊಂದಿಗೆ ಬೆಳ್ಳಿಯ ಪದಾರ್ಥ ದೋಚಿಕೊಂಡು ಡಕಾಯಿತರು ಪರಾರಿಯಾಗಿದ್ದರು. ಸಾಲದ ಸುಳಿಗೆ ಸಿಲುಕಿದ್ದ ಡ್ರೈವರ್ ಗುಜರಾತ್ನ ನಟೋರಿಯಸ್ ಕ್ರಿಮಿನಲ್ ಅನ್ನು ಸಂಪರ್ಕಿಸಿರುವ ಸಂಗತಿ ಪೊಲೀಸರ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ವೈಜ್ಞಾನಿಕ ಮಾದರಿಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಕೇಸ್ನಲ್ಲಿ ಭಾಗಿಯಾಗಿದ್ದ ಒಟ್ಟು 7 ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಮೈಸೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸರ್ ಒಂದು ನಿಮಿಷ. ದೇವದಾಸಿಯರಿಗೆ ವಿಕಲಚೇತನರಿಗೆ ಸಮರ್ಪಕ ಹಕ್ಕು ಪತ್ರ ನೀಡದ ಹಿನ್ನೆಲೆ ಬಾಗಲಕೋಟೆಯಲ್ಲಿ DSS ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ನವನಗರ DSS ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿ BTDA ಅಧ್ಯಕ್ಷ HY ಮೇಟಿ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ಆಲಮಟ್ಟಿ ಸಂತ್ರಸ್ತರಾಗಿರುವ ವಿಕಲಚೇತನರು, ಸಫಾಯಿ ಕರ್ಮಚಾರಿಗಳು ದೇವದಾಸಿಯರಿಗೆ ಹಕ್ಕು ಪತ್ರ ನೀಡದ ಹಿನ್ನೆಲೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು. 20 ವರ್ಷ ಕಳೆದರೂ ಎಷ್ಟೋ ಜನ ಸಂತ್ರಸ್ತರಿಗೆ ಹಕ್ಕು ಪತ್ರ ಸಿಕ್ಕಿಲ್ಲ. ಕೂಡಲೇ ಹಕ್ಕು ಪತ್ರ ನೀಡಬೇಕು, ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಮಾದಿಗ ಸಮಾಜದವರಿಂದ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುವಂತೆ ಆಗ್ರಹಿಸಲಾಯಿತು. ಒಳ ಮೀಸಲಾತಿ ಜಾರಿಗೆ ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ. ಈಗ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಆದೇಶಿಸಿದೆ. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಮದಿಗ ಸಮಾಜಕ್ಕೆ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದೆ. ಇದೇ ರೀತಿಯಾದರೆ ನಾವು ಉಗ್ರ ಹೋರಾಟಕ್ಕೆ ಕರೆ ನೀಡಬೇಕಾಗುತ್ತದೆ ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು.
ಪ್ರತಿಭಟನೆಯಲ್ಲಿ 20ಕ್ಕೂ ಹೆಚ್ಚು ಮಾದಿಗ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದರು. ಮಗುವಿಗೆ ಜನ್ಮ ನೀಡಿ ಆಸ್ಪತ್ರೆಯಲ್ಲೇ ಮಗು ಬಿಟ್ಟು ತಾಯಿ ಪರಾರಿಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ ಸಂಭವಿಸಿದ್ದು, ನಾಯಕನಹಟ್ಟಿ ಪಟ್ಟಣದ ನಾಗಮ್ಮ ಮಗುವನ್ನ ಬಿಟ್ಟು ಹೋದ ತಾಯಿ. ನಾಗಮ್ಮ ಅವಿವಾಹಿತೆ ಆದರೂ ಮಗುವಿಗೆ ಜನ್ಮ ಕೊಟ್ಟಿದ್ರು. ನಿನ್ನೆ ಆರೋಗ್ಯದ ಸಮಸ್ಯೆಯಿಂದ ಆಸ್ಪತ್ರೆಗೆ ಬರುವಷ್ಟರಲ್ಲೇ ನಾಗಮ್ಮ ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆಯಾಗಿತ್ತು. ಹೆರಿಗೆ ನಂತರ ಮಗುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಸದ್ಯ ಮಗುವಿಗೆ ಜಿಲ್ಲಾ ಆಸ್ಪತ್ರೆಯ ಐಸಿಯುನಲ್ಲಿ ಆರೈಕೆ ನೀಡಲಾಗ್ತಿದೆ. ಆಸ್ಪತ್ರೆಗೆ ನಾಯಕನಹಟ್ಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಾವಣಗೆರೆಯಲ್ಲಿ ಭಾರೀ ಮಳೆ ಮುಂದುವರೆದಿದ್ದು, ನಿರಂತರ ಸುರಿಯುತ್ತಿರುವ ಮಳೆ ಕುಸಿದಿದ್ದು ದಾವಣಗೆರೆಯ ಮೆಹಬೂಬ್ ಸಾಬ್ ನಗರದಲ್ಲಿ ಘಟನೆ ನಡೆದಿರುವಂಥದ್ದು. ಮನೆ ಅವಶೇಷಗಳಡಿ ವೃದ್ಧ ದಂಪತಿ ಸಿಲುಕಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬುಡೇನ್ ಸಾಬ್ ನೂರ್ ಜಹಾನ್ ಅವಶೇಷಗಳಡಿ ಸಿಲುಕಿರುವ ದಂಪತಿಗಳು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಸ್ಥಳೀಯರ ಸಹಾಯದಿಂದ ವೃದ್ಧ ದಂಪತಿ ರಕ್ಷಣೆ ಮಾಡಿದ್ದಾರೆ. ವೃದ್ಧ ದಂಪತಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಜಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. अरे रफी ये रे देखा रंगे पाँव पकड़े पाँव अल्लाह पकड़े. हाँ आराम से क्या बोलते हैं पड़े मार ನಿರಂತರ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ತರಕಾರಿ ಹಾಗೂ ದಿನಬಳಕೆ ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ರಾಯಚೂರಿನ ಮಾನ್ವಿ ತಾಲೂಕಿನ ಬಾಗಲವಾಡ ಸಂತೆ ಬಜಾರ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ತರಕಾರಿ ಮಾರಾಟಗಾರರು ಪ್ರತಿ ಗುರುವಾರ ಬಾಗಲವಾಡದಲ್ಲಿ ತರಕಾರಿ ಸಂತೆ ಎಂದಿನಂತೆ ನಡೆಯುತ್ತದೆ. ಪಂಚಾಯಿತಿಯವರು ತೆರಿಗೆ ಕಲೆಕ್ಟ್ ಮಾಡ್ತಾರೆ, ಆದರೆ ಯಾವುದೇ ಸೌಲಭ್ಯ ಇಲ್ಲ ಎಂದು ತರಕಾರಿ ಮಾರಾಟಗಾರರು ಹಾಗೂ ವ್ಯಾಪಾರಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು, ಮಳೆ ಅವಾಂತರಕ್ಕೆ ಕುರ್ಕಿ ಮತ್ತು ಆನಗೋಡು ನಡುವಿನ ಸೇತುವೆ ಕಳಚಿ ಬಿದ್ದಿದೆ. ದಾವಣಗೆರೆ ತಾಲೂಕಿನ ಕುರ್ಕಿ ಗ್ರಾಮದಿಂದ ಆನಗೋಡು ಗ್ರಾಮದ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಭಾರೀ ಮಳೆ ಬಂದ ಪರಿಣಾಮ ಕಳಚಿ ಬಿದ್ದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನೆಲಮಂಗಲದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಯಿತು. ಸುಮಾರು 5 ಕಿಲೋಮೀಟರ್ವರೆಗೂ ರಾಷ್ಟ್ರೀಯ ಹೆದ್ದಾರಿ 48 ಹಾಗೂ 75ರಲ್ಲಿ ಹೆದ್ದಾರಿ ಜಾಮ್ ಆಗಿದ್ದು, ಆಂಬ್ಯುಲೆನ್ಸ್ ಸಿಲುಕಿ ವಾಹನ ಸವಾರರು ನರಕ ಅನುಭವಿಸುವ ಪರಿಸ್ಥಿತಿ ಎದುರಾಯಿತು. ಕೆಲಕಾಲ ವಾಹನ ಸವಾರರು ಪರದಾಡಿದ್ದು, ಟ್ರಾಫಿಕ್ ನಿಯಂತ್ರಣ ಚದುರಿಸಲು ಸಂಚಾರಿ ಪೊಲೀಸ್ ಹರಸಾಹಸವನ್ನು ಪಟ್ಟಿದ್ದಾರೆ.